ನಿನ್ನ ಜೊತೆಯಲಿ ಜೊತೆಯಲಿ. ಸರ್ ನಿಜವಾಗ್ಲೂ CM ರಂಜಿತ್ ಅವ್ರಿಗೆ ಕಳ್ಳ ಸಂಬಂಧ ಇದೆಯಾ? ಮಗು ಬೇರೆ ಇದೆಯಂತೆ. ನಮಗಂತೂ ಟೆನ್ಷನ್ ಆಗ್ತದೆ ಸರ್. ಯಾವಾಗ ಹುಡುಗಿನ ಮಗುನ ತೋರಿಸ್ತೀರಾ ಸರ್? ಅವನಿ ನೋಡ್ತಾರೆ ಇಷ್ಟಲ್ಲ, ನಾನು ಚಿಕ್ಕಮಂಗ್ಳೂರ್ಗೆ ಹೋಗೇ ಹೋಗ್ತೀನಿ. ನನ್ನ ಕೆಲಸ ಮುಗಿಸ್ತೇನೆ. ಸೀನಿಯರ್, ಈ ವಿಷಯದಲ್ಲಿ ನೀವು ತಲೆ ಹಾಕ್ಬೇಡಿ. ನಾನು ಯಾರ ಮಾತು ಕೇಳಲ್ಲ, ಓಕೆನಾ? ಯಾಕ್ರಿ ಸೀನಿಯರ್, ತುಂಬ ಟೆನ್ಸ್ ಆಗಿರೋ ಹಾಗಿದೆ. ಇವತ್ತು ನನ್ನ ಮೇಲೆ ಸ್ಟ್ರೈಕಾ? ಇಲ್ಲಪ್ಪ, ಹಾಗೇನಿಲ್ವಲ್ಲ. ನನಗೆ ಗೊತ್ತು ಕಣ್ರಿ, ಇವತ್ತು ಬೆಳಿಗ್ಗೆ ನಾನು ನಿಮ್ಗೆ ಸ್ವಲ್ಪ ರೇಗಿದ್ದಕ್ಕೆ ನಿಮಗೆ ನನ್ನ ಮೇಲೆ ಕೋಪ ಬಂದಿದೆ ಅಂತ. ಸಾರಿ ಸೀನಿಯರ್. ಅಬ್ಬಾಯ್, ಏನ್ ಮಾಡ್ತಿದ್ಯಾ? ಎದೋಳು. ಸಾರಿ ಕಣ್ರಿ. ಆಯ್ತು ಅನ್ನಲ್ಲ, ಬಿಡು. ವಾಚ್ ತೋರ್ಸಿದ್ಯಾ ಅಮ್ಮಂಗೆ ಮಾವಂಗೆ? ತೋರಿಸ್ದೆ, ಎಷ್ಟು ಖುಷಿ ಪಟ್ರು ಗೊತ್ತಾ? ಬಟ್ ನೀವೇ ಇಷ್ಟು ಚಿಕ್ಕ ವಿಷಯಕ್ಕೆ ತಲೆ ಮೇಲೆ ಒಳ್ಳೆ ದೊಡ್ಡ ಬೆಟ್ಟ ಬಿದ್ದೋರ್ ಥರ ಆಡ್ತಾ ಇದ್ದೀರಾ. ಓಯ್, ನನ್ನ ಬಗ್ಗೆ ನೀನೇ ಕ್ಯಾಸೆಟ್ ಹಾಕೊಂತಿದ್ಯಾ? ನೋಡು, ನಾನು ಎಷ್ಟು ಖುಷಿಯಾಗಿ ಆರಾಮಾಗಿದ್ದೀನಿ. ಸೀನಿಯರ್, ನಿಮ್ಮನ್ನ ನೀವು ಬರೀ ನನ್ನ ಹೆಂಡತಿ ಅನ್ಕೊಂಡ್ರ? ನೀವು ಹೇಳಿದಲ್ಲ ನಂಬೋದಕ್ಕೆ. ನನಗೂ ನಿಮಗೂ ಯಾವುದೇ ರೀತಿ ಡಿಫ್ರೆನ್ಸ್ ಇಲ್ಲ. ಎರಡು ದೇಹ ಇರೋ ಒಂದು ಜೀವ ಕಣ್ರಿ ನಮ್ಮದು. ಫಾರ್ ಎಕ್ಸಾಂಪಲ್, ನಿಮ್ಗೆ ಹಸುವಾದ್ರೆ ನನ್ನ ಹೊಟ್ಟೆ ತಾಳ ಹಾಕುತ್ತೆ. ಅಂಥದ್ದಲ್ಲಿ ನೀವು ನಗ್ತಾ ಇದ್ದೀರಾ ಅಥವಾ ನನಗೋಸ್ಕರ ನಗೋ ಥರ ನಾಟಕ ಮಾಡ್ತಾ ಇದ್ದೀರಾ, ಅಷ್ಟು ಗೊತ್ತಾಗಲ್ವಾ? ಹೇಳ್ರಿ, ಯಾಕೆ ಇಷ್ಟೊಂದು ಬೇಜಾರಾಗಿದ್ದೀರಾ? ಓ, ನಾನು ಯಾರ ಮಾತು ಕೇಳಲ್ಲ ಅಂತ ಹೇಳಿದಕ್ಕ? ಪ್ಲೀಸ್ ಕಣ್ರಿ ಸೀನಿಯರ್, ಇದೊಂದು ಕೆಲಸ ಮಾಡಕ್ಕೆ ನನ್ನನ್ನು ಬಿಟ್ಬಿಡಿ. ಆಮೇಲೆ ನಮ್ಮಿಬ್ಬರ ಮಧ್ಯೆ ಪ್ರೀತಿ ಬಿಟ್ಟು ಬೇರೆ ಇನ್ಯಾವುದಕ್ಕೂ ಜಾಗನೇ ಇರಲ್ಲ. ಅಬ್ಬಾಯ್, ನಾವೆಲ್ಲೋದ್ರೂ ಆ CM ಬಗ್ಗೆ ಮಾತು, ಆ ಹುಡುಗಿ ಬಗ್ಗೆ ಪ್ರಶ್ನೆಗಳು. ನೀನು ಎಷ್ಟು ಕಷ್ಟಪಡ್ತಿದ್ಯಾ ಅಂತ ನನಗೆ ಗೊತ್ತು. ಅದನ್ನ ನೋಡಿದ್ರೆ ನಂಗೆ ತುಂಬ ಸಂಕಟ ಆಗ್ತಿದೆ ಕಣೋ. ಅದಕ್ಕೆ ಇದನ್ನೆಲ್ಲ ಬಿಟ್ಬಿಡೋ ಪ್ಲೀಸ್. ರೀ ಸೀನಿಯರ್, ಇದೆಲ್ಲ ಮುಗಿಬೇಕು ಅಂದರೆ ಆ ಹುಡುಗಿ ಮತ್ತು ಅವಳ ಮಗು ನನ್ನ ಕೈಗೆ ಸಿಗಬೇಕು. ಅದನ್ನೆಲ್ಲ ನಾನು ಜನಗಳಿಗೆ ಗೊತ್ತಾಗೋ ಹಾಗೆ ಮಾಡಬೇಕು. ಅದಕ್ಕೋಸ್ಕರ ನಾನು ಎಷ್ಟು ಕಷ್ಟ ಬೇಕಾದ್ರೂ ಎದುರಿಸ್ತೀನಿ. ಪ್ಲೀಸ್ ಕಣ್ರಿ, ನೀವು ಮಾತ್ರ ಈ ವಿಷಯನೆಲ್ಲ ತಲೆಗೆ ಹಾಕೋಬೇಡಿ. ಆದರೂ ನೀನು ಇದನ್ನೆಲ್ಲ ಮಾಡಲೇಬೇಕಾ? ಬಿಡಕ್ಕಾಗದೇ ಅಲ್ವಾ? ಹೇಗ್ರಿ ಬಿಡೋಕ್ಕಾಗತ್ತೆ? ನೀವೇ ನೋಡೋದಲ್ಲ ಜನ ಎಷ್ಟು ಕ್ಯೂರಿಯಾಸಿಟಿ ಇಟ್ಕೊಂಡು ಕಾಯ್ತಿದ್ದಾರೆ ಅಂತ. ಅದರಲ್ಲೂ CMಗೆ ಚಾಲೆಂಜ್ ಮಾಡಿ ಮಾಡಕ್ಕೆ ಹೊರಟಿರೋ ಕೆಲಸ ಇದು. ಇದನ್ನ ಅರ್ಧಕ್ಕೆ ಕೈ ಬಿಟ್ರೆ ಆಡ್ಕೊಳ್ಳೋರ ಬಗ್ಗೆ ಸಬ್ಜೆಕ್ಟ್ ಆಗ್ಬಿಡ್ತೀನಿ ಅಷ್ಟೇ. ಬೇಡ, ನನಗೋಸ್ಕರ ನಿನ್ನ ಕೆಲಸ ಅರ್ಧಕ್ಕೆ ನಿಲ್ಲಿಸ್ಬೇಡ. ಸೀನಿಯರ್, ನನಗೆ ಜೀವನ ಎರಡೂ ನೀವೇ. ನೀವು ನನಗೇನು ಗಿಫ್ಟ್ ಕೊಡಿಸ್ಬೇಡ್ರಿ. ನಿಮ್ಮ ನಗುನ ನನ್ನ ಹೆಸರಿಗೆ ಬರ್ಬಿಡಿ. ಅದು ಬರೀ ನನಗೆ ಮಾತ್ರನೇ ಸ್ವಂತ ಇರಬೇಕು. ನೀವು ನನ್ನ ಜೊತೆ ಎಷ್ಟು ಖುಷಿಯಾಗಿರ್ತೀರಾ, ನಾನು ಅಷ್ಟೇ ಖುಷಿಯಾಗಿರ್ತೀನಿ. ನಕ್ರೆ ನೋಡಿ ನೋಡಿ ನೋಡಿ, ಹೀಗೆ ಕವಿಗಳಿಗೆ ಹೆಣ್ಣೆ ಸ್ಫೂರ್ತಿ ಅಂತಾರಲ್ಲ, ಹಾಗೆ ನನಗೆ ಈ ಸ್ವೀಟ್ ಮಲ್ಗೋವ ಹಣ್ಣೆ ಸ್ಫೂರ್ತಿ. ನೀವು ನನ್ನ ಮುಂದೆ ಹೀಗೆ ಖುಷಿಯಾಗಿ ಓಡಾಡ್ಕೊಂಡಿದ್ರೆ ಏನಾದರೂ ಥ್ರಿಲ್ಲಿಂಗ್ ಕೆಲಸ ಮಾಡಬೇಕು ಅನ್ಸುತ್ತೆ. ಹಾಗೆ ನಿಮ್ಮನ್ನ ಇನ್ನೂ ಖುಷಿ ಪಡಿಸ್ಬೇಕು ಅನ್ಸುತ್ತೆ. ನೀವು ನಕ್ರೆ ಸಕ್ಕರೆ ಅಂತ ಹೇಳೋದಕ್ಕೆ ನನಗೂ ಬೋರು ಕಣ್ರಿ. ಬಟ್ ನೀವು ನಕ್ರೆ ನನಗೆ ಸ್ಪೆಷಲ್ ಪವರ್ ಸಿಗುತ್ತೆ.
ನೀವು ನಕ್ರೆ ಏನಾದ್ರು ಅಚೀವ್ ಮಾಡಬೇಕು ಅನ್ಸುತ್ತೆ. ನೀವು ನಕ್ರೆ ಆ ರಂಜಿತ್ ಹುಡುಗಿ ಎಲ್ಲೆದ್ರು ಹೋಗಿ ಎತ್ತ ಹಾಕೊಬಂದು ನಿಮ್ಮ ಮುಂದೆ ನಿಲ್ಸ್ಬೇಕು ಅನ್ಸುತ್ತೆ. ನಲ್ಲಿ ನೀವು ನಗು ಇಲ್ಲ ನನಗೆ ಬದುಕೇ ಬೇಡ ಅನ್ಸುತ್ತೆ. ನಾನು ನಕ್ರೆ ನಮ್ಮ ಬಾಳ್ಗೆ ಬೆಂಕಿ ಬೀಳುತ್ತೆ. ನಾನು ನಕ್ರೆ ನಮ್ಮ ಸಂಸಾರನೇ ಹೊಡೆದೋಗುತ್ತೆ. ನಾನು ನಕ್ರೆ ಪರ್ಮನೆಂಟಾಗಿ ನನ್ನ ನೆಮ್ಮದಿ ಹಾಳಾಗುತ್ತೆ. ಒಟ್ಟಿನಲ್ಲಿ ನಾನು ನಿಂಗೆ ಸಿಕ್ಕಾಕೊಳ್ಳೋದು ಗ್ಯಾರಂಟಿ. ರೀ ಇನ್ನೂ ಏನು ಯೋಚನೆ ಮಾಡ್ತಿದ್ದೀರಾ? ನಗರಿ ರೀ ಕಂಚಿ ಕಾಳಮ್ನವ್ರ. ಆಯಿತು, ನನಗೋಸ್ಕರ ಅಲ್ಲದೆ ಇದ್ರು ನಿನಗೋಸ್ಕರ ಆದರೂ ನಗ್ತೀನಿ. ಅಬ್ಬಾ, ನೀರಿಂದ ಮೇಲ್ ಬಂದಿರೋ ಮೀನ್ ತರ ಆಗಿದೆ ಕಣ್ರಿ. ಸದ್ಯ ಬದುಕ್ತು ಬಡ್ಜೀವ. ನೀವ್ ಹಿಂಗೆ ನಗ್ತಾ ಇದ್ರೆ ಇದ್ದೇ ಜೋಶಲ್ಲಿ ಆ ರಂಜಿತ್ ಹುಡುಗಿ ಪ್ರಪಂಚದ ಯಾವ್ದೇ ಮೂಲೆಯಲ್ಲಿ ಹುಡುಕಿ ಕರ್ಕೊಂಡ್ ಬಂದು ನಿಮ್ ಮುಂದೆ ನಿಲ್ಲಿಸ್ತೀನಿ ಕಣ್ರಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಕಣ್ರಿ. ಹಾ, ನಾಳೆ ನಿಮ್ಗೊಂದು ಸ್ಪೆಷಲ್ ಸರ್ಪ್ರೈಸ್ ಇದೆ. ಜಸ್ಟ್ ವೇಟ್ ಅಂಡ್ ವಾಚ್. ಬೆಳಿಗ್ಗೆ ಬೇಗ ಎದ್ದು ಟ್ರೆಡಿಷನಲ್ ಆಗಿ ರೆಡಿ ಆಗಿ, ಓಕೆನಾ? ಗುಡ್ ನೈಟ್ ಸೀನಿಯರ್. ಸರ್ಪ್ರೈಸಾ? ಎಲ್ಲಿಗೆ? ಸರ್ಪ್ರೈಸ್ ಅಂದ್ರೆ ತಾನೆ, ಅದು ಸರ್ಪ್ರೈಸ್ ಆಗೇ ಇರುತ್ತೆ. ಜಾಸ್ತಿ ಯೋಚನೆ ಮಾಡ್ಬೇಡಿ. ಸ್ಲೀಪ್, ಟೇಕ್ ಕೇರ್. ರಂಗ ಸರ್ಪ್ರೈಸ್ ಅಂತೆ, ಏನ್ ಕಾದಿದ್ಯೋ. ಹಾಂ, ದಕ್ಷಿಣ ಕನ್ನಡದ ಎಮ್ ಎಲ್ ಎನೋ ನಮ್ಮ ಪಕ್ಷದವರೇ ಅಲ್ವೇನ್ರಿ? ಅವ್ರು ನಿಮ್ಮ ಸಮಸ್ಯೆ ಏನು ಅಂತ ವಿಚಾರಿಸಿ ಅದಕ್ಕೆ ಸರಿಯಾಗಿ ಪರಿಹಾರ ಹುಡುಕ್ತಾರೆ. ಏನು ಯೋಚನೆ ಮಾಡಬೇಡಿ ಸರ್. ಇಲ್ಲಿನ MLA ಮೋಹನ್ ಹೆಗಡೆ ಅವ್ರ ಕೈಗೆ ಸಿಕ್ಕಿಲ್ಲ ಸರ್. ಓಕೆ, ಅವ್ರ PA ಇಲ್ವಾ? ಹಾ, ಭಾವನಿ ಗೌಡ ಅವ್ರಿದ್ದಾರೆ ಸರ್. ಭಾವನಿ ಸರ್ 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 ಹಲೋ. ಸರ್ ಹಾಂ, ನೀವೇನು ಯೋಚನೆ ಮಾಡಬೇಡಿ, ನಾನು ಅವ್ರನ್ನ ಕಳಿಸ್ತೀನಿ. ಅವರೆಲ್ಲ ವ್ಯವಸ್ಥೆ ಮಾಡ್ತಾರೆ. ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗತ್ತಾಯ್ತಾ? ಮತ್ತೇನಾದ್ರು ಪ್ರಾಬ್ಲಮ್ ಇದ್ದರೆ ಕಾಲ್ ಮಾಡಿ. ಹಾಂ, ಡೋಂಟ್ ವರಿ. ಶಿಟ್ ಮ್ಯಾನ್, ನಾನು ಯಾಕೆ ಇಷ್ಟು ಮೀನ್ ಮೈಂಡೆಡ್ ಆಗ್ತಿದ್ದೀನಿ? ಅಪ್ಪ ಹೇಳ್ದಂಗೆ ನನ್ನ ಪರ್ಸ್ನಲ್ ಲೈಫ್ ಬಗ್ಗೆ ಆಸೆ ಇಟ್ಕೊಂಡ್ರೆ ನಾವು ಪಟ್ಟು ಶ್ರಮ, ಕಂಡು ಕನಸು ಎಲ್ಲ ಹಾಳು ಬಾವಿನಲ್ಲಿ ಹೋಮ ಮಾಡ್ದಂಗೆ ಆಗತ್ತೆ. ನೋ ವೇಸ್. ಐ ವಾಂಟ್ ಟು ಕಮ್ ಔಟ್ ಆಫ್ ದಿಸ್. ಬೇಡ ಭಾವನಿ, ನೀ ನನ್ನ ಜೀವನದಲ್ಲಿ ಮುಗಿದೋಗಿರೋ ಕಥೆ ಮತ್ತೆ ಬರೋ ಪ್ರಯತ್ನ ಮಾಡಬೇಡ. ಹೇಗೋ ಪಪ್ಪ ನಡೆಸ್ತಿರೋ ದಾರಿನಲ್ಲಿ ಗುರಿ ಮುಟ್ಟೋ ಪ್ರಯತ್ನದಲ್ಲಿದ್ದೀನಿ. ಮತ್ತೆ ಹಾಳಾಗಕ್ಕೆ ನನಗಿಷ್ಟ ಇಲ್ಲ. ರಂಜಿತ್, ನಾವಿಬ್ಬರು ಮುಂಚೆ ಹೀಗಿರಲಿಲ್ಲ ಅಲ್ವಾ? ಸಾರಿ ಪಾಪ, ಎಮೋಷನಲ್ ಆಗಿ ಮನಸ್ಸಲ್ಲಿದ್ದನ್ನೆಲ್ಲ. ನನಗೆ ಅರ್ಥ ಆಗುತ್ತೆ ಕಣೋ. ನಾನೊಬ್ಬ ಮೃಗ ಅಲ್ಲ, ಮನುಷ್ಯ. ನಿಮ್ಮಪ್ಪ ಮನುಷ್ಯ ಸಹಜವಾದಂಥ ಪ್ರೀತಿ, ವ್ಯಾಮೋಹ ಎಲ್ಲ ನನ್ನಲ್ಲೂ ಇದೆ. ಏನೋ ರಾಜಕೀಯದ ಒತ್ತಡ, ಕೋಪದಲ್ಲಿ ಹೊರಟಾಗಿ ಏನೋ ಮಾತಾಡ್ಬಿಟ್ಟೆ. ರಿಯಲಿ ಸಾರಿ ಪಾಪ. ನೀವು ನನ್ನ ಕ್ಷಮಿಸ್ಬೇಕು ಪಾಪ. ನೀವು ದೊಡ್ಡವರು. ನಿಮ್ಮೆಲ್ಲ ಆಸೆ ಕನಸುಗಳನ್ನ ತ್ಯಾಗ ಮಾಡಿ ಅದನ್ನೆಲ್ಲ ನನ್ನಲ್ಲಿ ಬಿತ್ತಿ ಧಾರೆಯರು ನನ್ನನ್ನು ಬೆಳೆಸಿದ್ದೀರಾ. ಆದರೆ ಇವತ್ತು ನಿಮಗೆ ತಿರುಗಿ ಮಾತಾಡೋಷ್ಟು ಕೆಟ್ಟವನಾಗ್ಬಿಟ್ಟೆ ನಾನು. ಬಿಡ, ಇಬ್ಬರೂ ತಪ್ಪು ಮಾಡಿದ್ದೀವಿ.
ತಿದ್ಕೊಂಡ್ಬಿಡೋಣ. ಓಕೆ? ರಂಜಿತ್, ನಿಮ್ಮ ತಂದೆ ನಾನು ಅನ್ನೋ ಅಧಿಕಾರದಿಂದ ಇವತ್ತು ಕೇಳ್ತಾ ಇದ್ದೀನಿ. ಮುಚ್ಚು ಮರೆಯಲ್ಲದೆ ಉತ್ತರ ಕೊಡು. ಈಗಲೂ ಪಾವನಿನ ಪ್ರೀತಿಸ್ತಾ ಇದೆಯಾ? ಪ್ರೀತಿಗೆ ಶುರುವಾಗೋದಷ್ಟೇ ಗೊತ್ತು ಪಪ್ಪ. ಆಗಲೂ ಈಗಲೂ ಅನ್ನೋ ಭೇದ ಭಾವ ಎಲ್ಲ ಪ್ರೀತಿಗಿಲ್ಲ. ಆದರೆ ಅದಿನ್ನೂ ಪ್ರೀತಿಯಾಗಿ ಉಳಿದಿದೆಯಾ ಅನ್ನೋದು ನನಗೆ ಗೊತ್ತಿಲ್ಲ. ಅಂದರೆ ನಿನ್ನ ಮಾತಿನ ಅರ್ಥ? ಹೇಳ್ಕೊಳಕ್ಕಾಗದೇ ಇರೋದು ಪಪ್ಪ. ಆದರೆ ನಾನು ಪಾವನಿಗೆ ಮೋಸ ಮಾಡಿದೆ ಅನ್ನೋದು ಮಾತ್ರ ಮನ್ಸಿಗೆ ಗುರಿ ಇಟ್ಟು ಚೂರಿ ಆಗ್ತಾ ಇದೆ. ಯಾಕೋ ಹೀಗೆ ಮಾಡ್ಕೊಂಡೆ ನೀನು? ಪಾವನಿ ಪ್ರೀತಿಸಿ ಅವಳಿಂದ ದೂರ ಆಗಿ ಆಗಲೇ 8 ವರ್ಷ ಆಗಿದೆ. ಇನ್ನೂ ಅವಳು ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇದೆಯಲ್ಲ. ನಿನ್ಗೆ ಅಷ್ಟೊಂದು ಅವಳ ಮೇಲೆ ಪ್ರೀತಿ ಇದ್ದರೆ ನನಗೆ ಹೇಳಬೇಕಾಗಿತ್ತು. ಇಷ್ಟೊತ್ತು ನೀವಿಬ್ಬರು ಗಂಡ ಹೆಂಡತಿಯಾಗಿ ಜೀವನ ಮಾಡ್ಕೊಂಡಿರ್ತಿದ್ದೆ. ಈ ಕೊರಗೋ ಪ್ರಶ್ನೆನೇ ಇರ್ತಾ ಇರಲಿಲ್ಲ. ಹಾಗಾದ್ರೆ ನೀನು ಅವಳು ಯಾಕೆ ಬಿಟ್ಬಿಟ್ಟಿದ್ದು? ಇಂಥ ಮುಖ್ಯವಾದ ನಿರ್ಧಾರ ತಗೊಳ್ಳೋ ಯಾರು ಹೇಳಿದೆ? ಯಾಕೆ ಒಬ್ಬನೇ ನಿರ್ಧಾರ ತಗೊಂಡೆ? ಆ ಪರಿಸ್ಥಿತಿ ಅದೊಂದೇ ಸರಿ ಅನ್ನಿಸ್ತು ಪಾಪ. ಅದಕ್ಕೋಸ್ಕರ ಅವಳ ಪ್ರೀತಿನೇ ತ್ಯಾಗ ಮಾಡ್ಬೋದು. ಛೇ, ಎಂಥ ಪಾಪಿ ನಾನು. ಯಾವುದೋ ಸರಿ, ಯಾವುದೋ ಸರಿ? ನಿನ್ನನ್ನು ನೀನು ಸಮರ್ಥನೆ ಮಾಡ್ಕೊಳಕ್ಕೆ ಹೋಗ್ಬೇಡ. ದುಡುಕಿದ್ಯಾ, ತಪ್ಪು ಮಾಡಿದ್ಯಾ, ಅದನ್ನು ಒಪ್ಕೋ. ನೋಡಿ, ಇದೊಂದು ವಿಚಾರದಲ್ಲಿ ನೀನು ಸರಿ ಇಲ್ಲ. ನೀನು ನನ್ನ ಮಗ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋ ಅವಕಾಶ ತಪ್ಪಿಸ್ಬಿಟ್ಟೆ ನೀನು. ಹೋಗ್ಲಿ ಬಿಡು. ಕೊನೆ ಪಕ್ಷ ಪಾವನಿಗೆ ನೀನು ಯಾಕೆ ಮೋಸ ಮಾಡಿದೆ ಅನ್ನೋದಾದ್ರೂ ನಂಗೆ ಹೇಳು. ಅದು ನನಗೆ ಗೊತ್ತಾಗಬೇಕು. ಬೇಡ ಪಾಪ, ಈಗ ಯಾವ ಪ್ರಶ್ನೆಗಳಿಗೂ ಉತ್ತರ ಹುಡ್ಕೋ ಪ್ರಯತ್ನ ಬೇಡ. ಉತ್ತರ ಕೊಡಬೇಕಾಗಿರೋ ಪ್ರಶ್ನೆಗಳ ಪಟ್ಟಿ ತುಂಬ ದೊಡ್ಡದಾಗಿದೆ. ನನ್ನ ಪಾವನಿ ನನ್ನ ಮುಂದೆ ಬಂದು ನಿಂತ್ಕೊಳ್ಳಿ. ಆಗ ಅವಳ ಪ್ರಶ್ನೆಗಳಿಗೆ, ಆ ಅಭಯ ಜನಗಳ ಮುಂದೆ ಕೇಳಿದ್ನಲ್ಲ ಆ ಪ್ರಶ್ನೆಗಳಿಗೆ, ನಿಮ್ಮ ಪ್ರಶ್ನೆಗಳಿಗೆ ಎಲ್ಲದಕ್ಕೂ ಒಂದೇ ಸಲ ಉತ್ತರ ಕೊಡ್ತೀನಿ. ಬಿಡಿ ಪಾಪ, ಯೋಚನೆ ಮಾಡಿದಷ್ಟು ಮಾತಾಡಿದಷ್ಟು ಹಳೆಯ ವಿಷಯಗಳು ಸಮಸ್ಯೆಯಾಗೆ ಕಾಡ್ತವೆ. ಇಷ್ಟು ದಿನ ನನ್ನ ಪರ್ಸ್ನಲ್ ಲೈಫ್ ಹುಡುಕೊಂಡು ನಿಮ್ಮ ಆಸೆಗಳಿಗೆ, ಕನಸುಗಳಿಗೆ ನನ್ನನ್ನು ನಾನು ತೊಡಗಿಸ್ಕೊಳ್ಳೋಕ್ಕಾಗಲಿಲ್ಲ. ಬಟ್ ನಾಳೆಯಿಂದ ನನ್ನ ಪ್ಲ್ಯಾನ್ಗಳನ್ನ, ಯೋಜನೆಗಳನ್ನು ಮಾಗಡಿ ಜನರ ಮುಂದೆ ಅಧಿಕೃತವಾಗಿ ಶುರು ಮಾಡ್ತಿದ್ದೀನಿ. ಕೆಂಪೇಗೌಡರಾಗಕ್ಕಾಗದೇ ಇದ್ರು ಅವ್ರು ಹೋಗಿರೋ ದಾರಿನಲ್ಲಿ ಹೋಗೋ ಸಣ್ಣ ಪ್ರಯತ್ನ. ವಿಶ್ ಮಾಡಿ ಪಾಪ. ಗುಡ್. ಆಲ್ ದ ಬೆಸ್ಟ್. ವಿಶ್ ಯು ಆಲ್ ದ ಸಕ್ಸಸ್. ಮಲ್ಕೋ. ಇಲ್ಲಿ ಕರ್ಕೊಂಡು ಬರೋದನ್ನ ಸರ್ಪ್ರೈಸ್ ಅಂತ ಹೇಳಿದ್ದು. ಯಾವ ದೇವಸ್ಥಾನನೋ ಇದು? ಈ ದೇವಸ್ಥಾನ ಗೊತ್ತಿಲ್ವಾ? ಮಾಗಡಿ ರಂಗನಾಥ ಸ್ವಾಮಿ ಕಂಡ್ರೆ. ಏನು, ನಮ್ ರಂಗನ್ ದೇವಸ್ಥಾನನ? ಹೇಗೂ ನಿಮ್ಮ ಮನೆ ದೇವರು ರಂಗನಾಥ ಸ್ವಾಮಿ ತಾನೆ, ನೀವು ಖುಷಿಯಾಗಿರ್ಲಿ ಅಂತ ಇಲ್ಲಿ ಕರ್ಕೊಂಡು ಬಂದೆ. ಸರಿ ಬನ್ನಿ. ಒಳ್ಳೆ ಬುದ್ಧಿ ಕೊಟ್ರು? ಅದು ಮುಂಚೆ ಇರ್ಲಿಲ್ಲ, ಯಾವಾಗ ನನ್ನ ಸೀನಿಯರ್. ನೋ ಸಾರಿ ತರಕಾರಿ ತಾಯಿ ಮುಂದೆ ನೋಡ್ನೋ ಅವತ್ತಿಂದ ಬಂತು ಕಣ್ರಿ. ಸದ್ಯ ರಂಗ ಈಗ್ಲಾದ್ರೂ ನಿನ್ ಮೇಲೆ ಕರುಣೆ ತೋರ್ಸದ್ನಲ್ಲ ಬಿಡು. ರೇ, ಹಂಗಂತ ಅನ್ಯಾಯವಾಗಿ ನಿಮ್ ರಂಗನ ಹತ್ರ ಏನೇನೋ ಡೀಲ್ ಮಾಡ್ಕೊಂಡು ನನ್ನ ತಲೆಯಲ್ಲಿ ಮುಡಿ ಕೊಡ್ಸೋ ಪ್ರೋಗ್ರಾಮ್ ಏನಾದ್ರು ಇಟ್ಕೊಂಡು ನನ್ನ ಬಕ್ರ ಮಾಡೋ ಸ್ಕೀಮೆಲ್ಲ ಇಟ್ಕೋಬೇಡಿ ಅಷ್ಟೇ. ನಾನು ಆಗ್ಲೇ ರಂಗನ ಹತ್ರ ಹರಕೆ ಮಾಡ್ಕೊಂಡಾಯ್ತು, ನನ್ನ ಗಂಡನ ಕೈಲಿ. ಅಯ್ಯೋ ನಿಮ್ಮ ರೇ, ಸುಮ್ಮನೆ ಇದೆ ಸರಿ, ಇಲ್ಲಾಂದ್ರೆ ಇದೇ ಕಲ್ಯಾಣಿಗೆ ತಳ್ಬಿಡ್ತೀನಿ. ರಂಗ ಇವ್ರು ಏನೇ ಹರಕೆ ಮಾಡ್ಕೊಂಡ್ರು ತೀರ್ಸ್ಕೊಳ್ಳೋದು ಮಾತ್ರ ನನ್ನ ತಲೆ ಮೇಲೆನೆ. ಪ್ಲೀಸ್ ಕಣೋ,
ರಂಗಣ್ಣ, ರಂಗನಾಥ ಕಾಪಾಡೋ. ರೀ, ನಿಮ್ಗೆ ಈ ದೇವಸ್ಥಾನದ ಹಿಸ್ಟ್ರಿ ಗೊತ್ತಾ? ಇದು ವಿಜಯನಗರದ ಸಾಮ್ರಾಜ್ಯಕ್ಕೆ ಸೇರಿತ್ತು. ಅವರು ಒರಿಸ್ಸಾಯಿಂದ ಇಲ್ಲಿವರೆಗೂ ರಾಜ್ಯಭಾರ ಮಾಡ್ತಿದ್ರು. ಇದೇ ಅವ್ರ ಕಡೆಗಡಿ. ಅದಕ್ಕೆ ಇದನ್ನ ಮಹಾಗಡಿ ಅಂತಿದ್ರು. ಅದೀಗ ಮಾಗಡಿ ಆಗಿದೆ. ಈ ರಂಗನಾಥಂಗೆ ಸುಮಾರು 800 ವರ್ಷದ ಫ್ಲಾಶ್ ಬ್ಯಾಕ್ ಇದೆ ಕಣ್ರಿ. ನನ್ಗೆ 8 ವರ್ಷದ ಫ್ಲಾಶ್ ಬ್ಯಾಕ್ ಇದೆ. ಅದು ಗೊತ್ತಾದ್ರೆ ಓಯ್, ಯಾಕ್ರೆ ಫ್ಲಾಶ್ ಬ್ಯಾಕ್ ಅಂದ ತಕ್ಷಣ ನಿಮ್ ಫ್ಲಾಶ್ ಬ್ಯಾಕ್ ಏನಾದ್ರು ನೆನಪಾಯ್ತಾ ಹೇಗೆ? ಇಲ್ಲಪ್ಪ, ರಂಗನ್ ತರ ನಿನ್ಗೂ 2 ಹೆಂಡ್ತಿರಿದ್ರೆ ಹೇಗಿರುತ್ತೆ ಅಂತ ಇಮ್ಯಾಜಿನ್ ಮಾಡ್ತಿದ್ದೆ ಅಷ್ಟೇ. ಓಯ್, ಕೇಳಿ ತಗೊಬಂದು ಕಲಿಗುಡ್ ಶ್ರೀರಾಮಚಂದ್ರಂಗೆ ಇನ್ನೊಂದು ಹೆಂಡತಿ ಅಂತಿರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಬಾಯಿ ಮುಚ್ಕೊಂಡು ಬಂದ್ರೆ ಸರಿ. ನೀನ್ ಶ್ರೀರಾಮ್ನೇ ಕಣೋ, ಆದ್ರೆ ನಾನು ಸೀತೆ ಅಲ್ಲ. ನೀನ್ ಸಿಗೋದಕ್ಕೆ ಮುಂಚೆನೆ ನಾನು ರಾವಣಕ್ಕೆ ಸೆರೆ ಆಗ್ಬಿಟ್ಟಿದ್ದೆ. ಈ ದೇವಸ್ಥಾನದ ಸನ್ನಿಧಿ ವಿಶೇಷ ಏನಂತಂದರೆ, ಇಲ್ಲಿ ಯಾರಾದರೆ ಬೇಕಾದ ವ್ಯಕ್ತಿ ದೂರ ಆಗಿದ್ದರೆ ಅಥವಾ ಇಷ್ಟವಾಗಿದ್ದ ವಸ್ತು ಕಳೆದು ಹೋಗಿದ್ದರೆ ಅದನ್ನು ನೆನ್ಕೊಂಡು 3 ಸಲ ವಸ್ತು ಹೆಸರನ್ನಾಗಲಿ ಅಥವಾ ವ್ಯಕ್ತಿ ಹೆಸರನ್ನಾಗಲಿ ಹೇಳ್ಕೊಂಡ್ರೆ ಬೇಗ ಇಷ್ಟಾರ್ಥ ಸಿದ್ಧಿ ಆಗುತ್ತೆ, ಕಳೆದು ಹೋಗಿದ್ದ ವಸ್ತು ಎಲ್ಲ ಸಿಗುತ್ತೆ. ಅಭಯ್ ಅಭಯ್ ಅಭಯ್. ನಾನಂತೂ ನಿಮ್ಮ ಹೆಸರು ಹೇಳಲ್ಲ. ಯಾಕೆ ಹೇಳಿ? ನೀವು ನಂಗೆ ಆಲ್ರೆಡಿ ಸಿಕ್ಕಾಗಿದೆ ಕಣ್ರಿ. ಸೊ ನಿಮ್ಮ ರಂಗನ್ ಪವರಿಂದ ನಾನು ಹುಡುಕ್ತಿರೋರು ಅದು ನನಗೆ ಬೇಗ ಸಿಗ್ಲಿ. ರಂಜಿತ್ ಹುಡುಗಿ, ರಂಜಿತ್ ಹುಡುಗಿ, ರಂಜಿತ್ ಹುಡುಗಿ. ಅಬ್ಬಾ, ಅಂತೂ ನನ್ನ ಕೆಲಸ ಈಸಿ ಆಯಿತು ಕಣ್ರಿ. ಇನ್ನೇನಿದ್ರು ಈ ನಿಮ್ಮ ರಂಗನ ಕೆಲಸ. ನಂಗೆ ಆ ಹುಡುಗಿ ಸಿಗೋದಷ್ಟೇ ಬಾಕಿ. ಅಯ್ಯೋ ದಡ್ಡ, ಈ ರಂಗನ್ನು ಇಕ್ಕಟ್ಟಲ್ಲಿ ಸಿಕ್ಕಾಕ್ಸ್ಬಿಟ್ಟಿಯಲ್ಲೋ. ಇನ್ನು ನನ್ನನ್ನು ಯಾರು ಕಾಪಾಡ್ತಾರೆ? ಎಲ್ರಿಗೂ ನಮಸ್ಕಾರ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರು ಬೆಳೆದಿದೆ ಅಂದರೆ ಅದಕ್ಕೆ ಶ್ರೀಯುತ ಕೆಂಪೇಗೌಡರ ಕಾರಣ, ಅಂದರೆ ಈ ಮಾಗಡಿ ಕಾರಣ. ಅವತ್ತು ಆ ಪುಣ್ಯಾತ್ಮರು ಕ್ರಾಂತಿ ಶುರು ಮಾಡಿದ ಈ ಪುಣ್ಯ ಭೂಮಿಯಿಂದಾನೆ ಇವತ್ತು ನಾನು ನನ್ನ ಎಲ್ಲ ಯೋಜನೆಗಳಿಗೆ, ನನ್ನ ಕೆಲಸಗಳಿಗೆ ನಾಂದಿ ಹಾಡ್ತಿದ್ದೀನಿ. ಅಂದರೆ ನನ್ನ ಸರ್ಕಾರದ ಎಲ್ಲ ಕೆಲಸಗಳು ಇವತ್ತಿನಿಂದನೇ ಶುರು ಆಗುತ್ತವೆ.